ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಮತ್ತೆ ಈ ಲೈಫ್ ಟೀಮ್ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ಈ ಹೊಸ ತಿಂಗಳಲ್ಲಿ ನಿಮ್ಮನ್ನು ಸಂಧಿಸುವಂತೆ ಯೇಸು ಸ್ವಾಮಿ ಕೊಟ್ಟಂಥ ಈ ಮಹಾಕೃಪೆಗಾಗಿ ನನ್ನ ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಪ್ರೀತಿಯ ದೇವರ ಮಕ್ಕಳೇ, ದೇವರ ಮಹಾಕೃಪೆಯಿಂದ ಈ ಹೊಸ ವರ್ಷದಲ್ಲಿ ಕಳೆದ 2 ತಿಂಗಳು ದೇವರು ನಮ್ಮೆಲ್ಲರನ್ನ ಆತನ ಕಣ್ಣಿನ ಗುಡ್ಡದ ಕಾಪಾಡಿ ದೇವರು ನಮ್ಮನ್ನು ಆಶೀರ್ವದಿಸಿ ಈ 3ನೇ ತಿಂಗಳು ಅಂದರೆ ಮಾರ್ಚ್ ತಿಂಗಳು ಕಾಣುವಂತೆ ದೇವರು ನಮಗೆ ಕೃಪೆಯನ್ನು ಅನುಗ್ರಹಿಸಿದ್ದಾರೆ. ಅದಕ್ಕಾಗಿ ನನ್ನ ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಪ್ರೀತಿಯ ದೇವರ ಮಕ್ಕಳೇ, ಈ ಮಾರ್ಚ್ ತಿಂಗಳು ಕೂಡ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು, ಆಶೀರ್ವಾದಗಳನ್ನು, ಬಿಡುಗಡೆಯನ್ನು ಕೊಡುವುದಕ್ಕೆ ದೇವರು ಶಕ್ತನಾಗಿದ್ದಾನೆ. ಆಮೇನ್. ಆದ್ದರಿಂದ ಪ್ರೀತಿಯ ದೇವರ ಮಕ್ಕಳೇ, ಈ ತಿಂಗಳು ದೇವರು ನಮಗೆ ಕೊಟ್ಟಿರುವಂಥ ವಾಗ್ದಾನ ಸಂದೇಶವನ್ನು ನೋಡಿ ನಿಮ್ಮ ಎಲ್ಲರಿಗೋಸ್ಕರ ನಿಮ್ಮ ಬಿಡುಗಡೆ, ನಿಮ್ಮ ಆಶೀರ್ವಾದ, ನಿಮ್ಮ ಸೌಖ್ಯಕ್ಕೋಸ್ಕರ, ನಿಮ್ಮ ಎಲ್ಲ ಕಾರ್ಯಗಳ ಅಗತ್ಯಕ್ಕೋಸ್ಕರ ಪ್ರಾರ್ಥಿಸಲು ಆಸೆಪಡ್ತೇನೆ. ದೇವರ ಕರ್ತನ ಕೃಪೆಯಿಂದ ಕಳೆದ ತಿಂಗಳಲ್ಲಿ ಅಧಿಕವಾಗಿ ಎಕ್ಸಾಮ್ ಬರೆಯುವ ಮಕ್ಕಳಿಗೋಸ್ಕರ, ಅಂದರೆ ಪರೀಕ್ಷೆ ಬರೆಯುವ ಮಕ್ಕಳಿಗೋಸ್ಕರ ಅಧಿಕವಾಗಿ ಪ್ರಾರ್ಥಿಸುವಂತೆ ದೇವರು ಕೃಪೆಯನ್ನು ಅನುಗ್ರಹಿಸಿದರು. ನಾವು ಪ್ರೀತಿ ಮಕ್ಕಳೇ, ಎಕ್ಸಾಮ್ ಬರೆಯುವಂಥ ಪ್ರತಿಯೊಂದು ಮಕ್ಕಳಿಗೋಸ್ಕರ ಪ್ರತಿದಿನ ನಮ್ಮ ಯೇಸು ಪ್ರೀತಿಸುವ ಪ್ರಾರ್ಥನಾ ಗೋಪುರದಲ್ಲಿ ಎಕ್ಸಾಮ್ ಬರೆಯುವ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಿದ್ದಾರೆ. ಆದ್ದರಿಂದ ಖಂಡಿತ ಎಕ್ಸಾಮ್ ಬರೆಯುವ ಮಕ್ಕಳನ್ನು ದೇವ್ರ ಜೊತೆಗಿದ್ದು ಆತನ ಕೃಪೆ ನಿಮ್ಮ ಮೇಲಿದ್ದು ಆತನ ಬಗ್ಗೆ ಸಹಾಯ ಮಾಡಿ ಎಲ್ಲ ಕಾರ್ಯಗಳಲ್ಲಿ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. ಆಮೇನ್. ಅದರಿಂದ ಯಾರಾದರೂ ಎಕ್ಸಾಮ್ ಬರೆಯೋ ಮಕ್ಕಳು ನೀವು ಭಯದಲ್ಲಿದ್ದರೆ, ಡಿಪ್ರೆಷನ್ಲಿದ್ದರೆ ಅದಕ್ಕೆ ಅಗತ್ಯಗಳಿಲ್ಲ. ಕಾರಣ ಪ್ರಾರ್ಥನೆ ಕೇಳುವ ದೇವರು ನಿಮಗೆ ಸಹಾಯ ಮಾಡಲು ಶಕ್ತನಾಗಿದ್ದಾನೆ. ಧೈರ್ಯವಾಗಿ ಪರೀಕ್ಷೆ ಎದುರಿಸಿರಿ. ಕತ್ತು ನಿಮ್ಮ ಸಂಗಡ ಇದ್ದು ನಿಮಗೆ ಜಯವನ್ನು ಕೊಟ್ಟು ನಿಮ್ಮನ್ನು ಆಶೀರ್ವದಿಸುವನೋ. ಆಮೇನ್. ಸರಿ ಮಕ್ಕಳೇ, ಈ ತಿಂಗಳು ದೇವರು ಆತನ ಮಕ್ಕಳಿಗೆ ಕೊಟ್ಟಿರುವಂಥ ವಾಗ್ದಾನ ಮತ್ತೇನು ಬರೆದ ಪತ್ರಿಕೆ 6ನೇ ಅಧ್ಯಾಯ 33ನೇ ವಾಕ್ಯ. ಮ್ಯಾಥ್ಯೂ ಚಾಪ್ಟರ್ 6:33. ಮತ್ತೇನು ಬರೆದ ಪತ್ರಿಕೆ 6ನೇ ಅಧ್ಯಾಯ 33ನೇ ವಾಕ್ಯ. ಅಲ್ಲಿ ದೇವರ ವಾಕ್ಯ ಬಿಟ್ಟಿದೆ, ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವು ಎಲ್ಲವೂ ನಿಮಗೆ ದೊರಕುವವು. ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಈ ಮಾರ್ಚ್ ತಿಂಗಳು ದೇಶಕ್ಕಾಗಿ ಪ್ರಾರ್ಥಿಸುವ ಮಕ್ಕಳಿಗೆ, ದೇವರನ್ನ ಆರಾಧಿಸುವ ಮಕ್ಕಳಿಗೆ, ಆತನಿಗೆ ಸೇವೆ ಮಾಡುವ ಮಕ್ಕಳಿಗೆ, ಆತನ ನಂಬುವಂಥ ಮಕ್ಕಳಿಗೆ ದೇವರು ಕೊಡುವಂಥ ವಾಗ್ದಾನ, ನೀವು ಮೊದಲಾಗಿ ದೇವರ ರಾಜ್ಯಕ್ಕಾಗಿಯೂ ಆತನ ನೀತಿಗಾಗಿಯೂ ತವಕ ಪಡಿರಿ. ಅಂದರೆ ದೇವರ ಮಕ್ಕಳು ಮೊದಲಾಗಿ ದೇವರ ರಾಜ್ಯವನ್ನು, ಆತನ ನೀತಿಯನ್ನು ಹುಡುಕಿರಿ, ಆಗ ಇವುಗಳ ಕೂಡ ಅವು ಎಲ್ಲವೂ ನಿಮಗೆ ದೊರೆಯುವವು. ಆಮೇನ್. ಅದರ ಪ್ರೀತಿಯ ಮಕ್ಕಳೇ, ಈ ತಿಂಗಳು ಪೂರ್ತಿ ಯೇಸು ಸ್ವಾಮಿ ನೀವು ಮೊದಲಾಗಿ ದೇವರ ರಾಜ್ಯವನ್ನು, ನೀತಿಗಾಗಿ ನೀವು ಹುಡುಕುವಾಗ ಆತ ನಿಮ್ಮ ಎಲ್ಲ ಕಾರ್ಯಗಳನ್ನು ಸಂಧಿಸಿ ಈ ತಿಂಗಳು ನಿಮ್ಮನ್ನು ಆಶೀರ್ವದಿಸ್ತಾರೆ. ಕಾರಣ ಪ್ರತಿ ಮಕ್ಕಳೇ, ಈ ತಿಂಗಳು ಯೇಸು ಸ್ವಾಮಿ ಆತನು ಮಕ್ಕಳಿಗೆ ದೇವರು ಹೇಳಿದರು, ನನ್ನ ಮಕ್ಕಳನ್ನ ಈ ಮಾರ್ಚ್ ತಿಂಗಳು ಪರಿಪೂರ್ಣವಾದ ಆಶೀರ್ವಾದ, ಸಂಪೂರ್ಣವಾದ ಆಶೀರ್ವಾದ, ತೃಪ್ತಿಕರವಾದ ಆಶೀರ್ವಾದದಿಂದ ನನ್ನ ಮಕ್ಕಳನ್ನ ತುಂಬಿಸ್ತೀನಿ. ಹೌದು ಪ್ರತಿ ಮಕ್ಕಳೇ, ಯಾವಾಗ ಗೊತ್ತಾ, ದೇವರ ಮಕ್ಕಳು ಮೊದಲಾಗಿ ದೇವರ ರಾಜ್ಯವನ್ನು, ಆತನ ನೀತಿಯನ್ನು ಹುಡುಕುವಾಗ ಆಗ ಇವುಗಳ ಕೂಡ ಅವು ಎಲ್ಲವೂ ನಮಗೆ ದೊರೆಯುವವು. ಇವತ್ತು ಪ್ರತಿ ಮಕ್ಕಳೇ, ಇವುಗಳೆಲ್ಲವೂ ಅಂದರೆ ಯಾವುದು? ಇವತ್ತು ಅನೇಕ ದೇವರ ಮಕ್ಕಳು ನೋಡುವಾಗ ಅನೇಕ ಕಾರ್ಯಗಳಲ್ಲಿ ಚಿಂತೆ, ವೇದನೆ, ದುಃಖ, ಕಷ್ಟ, ಕಣ್ಣೀರಲ್ಲಿದ್ದಾರೆ. ಅನೇಕ ಅವರ ಯೋಚನೆ ಏನು ಗೊತ್ತಾ? ಆಮೇನ್. ನೋಡ್ತೀರಾ, ಇವತ್ತು ಕೂಡ ಎಷ್ಟೋ ದೇವ್ರ ಮಕ್ಕಳು ಪ್ರತಿದಿನ ಚಿಂತೆಯಲ್ಲಿ ಮುಳುಗಿದ್ದಾರೆ,
ದುಃಖ, ವೇದನೆ, ಕಣ್ಣೀರು, ಕಷ್ಟದಲ್ಲಿ ಮುಳುಗಿದ್ದಾರೆ. ಅವ್ರಿಗೆ ಪ್ರತಿದಿನ ಅವರ ಯೋಚನೆ ಏನು ಗೊತ್ತಾ? ಇವಾಗ ನೋಡಿ, ಮಾರ್ಚ್ ತಿಂಗಳು ಈಗಲೇ ಆರಂಭದಲ್ಲಿದ್ದೀವಿ. ತುಂಬ ದೇವ್ರ ಮಕ್ಕಳು ಅನೇಕ ಕಾರ್ಯಗಳ ಕುರಿತು ಚಿಂತೆ ಪಡ್ತಾ ಇದ್ದಾರೆ, ವೇದನೆ, ದುಃಖ ಪಡ್ತಿದ್ದಾರೆ, ಅನೇಕ ಕಾರ್ಯದಲ್ಲಿ ಯೋಚನೆ ಮಾಡೋರಾಗಿದ್ದಾರೆ. ನೀವು ಅದೇ ಮತ್ತೇನು ಬರೆದ ಪತ್ರಿಕೆ 6ನೇ ಅಧ್ಯಾಯ 31ನೇ ವಾಕ್ಯ, ಮ್ಯಾಥ್ಯೂ ಚಾಪ್ಟರ್ 6:31, ಮತ್ತೇನು ಬರೆದ ಪತ್ರಿಕೆ 6ನೇ ಅಧ್ಯಾಯ 31ನೇ ವಾಕ್ಯ ಓದುವಾಗ, ಏನು ಊಟ ಮಾಡುವುದು, ಏನು ಕುಡಿಯುವುದು, ಏನು ಒದ್ದುಕೊಳ್ಳುವುದೆಂಬುದಾಗಿ ಇವತ್ತು ಅನೇಕರು ಚಿಂತೆಯುಳ್ಳರಾಗಿದ್ದಾರೆ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಪ್ರತಿದಿನ, ಪ್ರತಿ ತಿಂಗಳು, ಪ್ರತಿಯೊಂದು ಎಷ್ಟೋ ದೇವ್ರ ಮಕ್ಕಳು ಅವರ ಚಿಂತೆ ಏನು ಊಟ ಮಾಡುವುದು, ಏನು ಕುಡಿಯುವುದು, ಏನು ಒದ್ದಿಕೊಳ್ಳುವುದು. ಈ ತಿಂಗಳು ನನ್ನ ಅಗತ್ಯ ಈ ರೀತಿ ಇದೆ, ನನ್ನ ಕಷ್ಟ ಈ ರೀತಿ ಇದೆ, ನನ್ನ ಸಾಲ ಈ ರೀತಿ ಇದೆ, ನನ್ನ ಪರಿಸ್ಥಿತಿ ಈ ರೀತಿ ಇದೆ, ಯಾರ ಹತ್ರ ಹೋಗಿ ಸಹಾಯ ಕೇಳಿ, ಯಾರ ಹತ್ರ ಹೋಗಿ ನನ್ನ ಸಹಾಯಕ್ಕೆ ನಾನು ಕೇಳಿ ಎಂಬುದಾಗಿ ಅನೇಕರು ಯೋಚನೆ ಮಾಡುವುದಾಗಿದ್ದಾರೆ. ಆದರೆ ನೀವು ಅದೇ ಮತ್ತಿನ್ನು ಬರೆದ ಪತ್ರಿಕೆ 6ನೇ ಅಧ್ಯಾಯ 32ನೇ ವಾಕ್ಯ ಓದುವಾಗ, ಮ್ಯಾಥ್ಯೂ ಚಾಪ್ಟರ್ 6:32, ಮತ್ತೇನು ಬರೆದ ಪತ್ರಿಕೆ 6ನೇ ಅಧ್ಯಾಯ 36ನೇ ವಾಕ್ಯದಲ್ಲಿ ಓದುವಾಗ, ಇದು ಎಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದೆಯಷ್ಟೇ. ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ದೇವ್ರ ಮಕ್ಕಳೇ, ನೋಡಿ, ನಮ್ಮ ದೇವರು ನಮ್ಮ ಮೇಲೆ ಎಷ್ಟು ದೊಡ್ಡ ಪ್ರೀತಿ ಇಟ್ಟಿದ್ದಾರೆ. ಆತ ನಮ್ಮನ್ನು ಎಷ್ಟು ಗಮನಿಸುವ ದೇವರಾಗಿದ್ದಾರೆ, ನಮ್ಮ ಮೇಲೆ ಎಷ್ಟು ಮಮತೆ ಉಳ್ಳ ದೇವರಾಗಿದ್ದಾರೆ. ಇವತ್ತು ತುಂಬ ದೇವ್ರ ಮಕ್ಕಳು ಕೂಡ ಅಯ್ಯೋ, ಏನು ಊಟ ಮಾಡೋದು, ಏನು ಕುಡಿಯುವುದು, ಏನು ಒದ್ದುಕೊಳ್ಳುವುದು, ಈ ತಿಂಗಳು ಈ ನನ್ನ ಕಾರ್ಯಗಳು ಹೇಗೆ ಹೊಂದಿಸಿಕೊಳ್ಳುವುದು ಎಂಬುದಾಗಿ ಅನೇಕ ಕರಳಿ ಯೋಚನೆ ಉಳ್ಳರಾಗಿ, ವೇದನೆ ಉಳ್ಳರಾಗಿ, ದುಃಖ ಉಳ್ಳರಾಗಿ, ಕಣ್ಣೀರು ಉಳ್ಳರಾಗಿ ಮುಳುಗೋಗಿದ್ದಾರೆ. ಆದರೆ ಇಲ್ಲಿ ದೇವರು ಹಾಕಲ್ಪಟ್ಟಿದೆ. ಅಲ್ಲಿ ನೀವು ಅಲ್ಲಿ ವಾಕ್ಯನ ಓದುವಾಗ ಇದೆಲ್ಲ ಏನು ಊಟ ಮಾಡಬೇಕು, ಏನು ಕುಡಿಬೇಕು, ಏನು ಒದ್ದಿಕೊಳ್ಳಬೇಕು, ಈ ತಿಂಗಳು ನನ್ನ ಅಗತ್ಯಗಳು ಹೇಗೆ ಸಂಧಿಸಲ್ಪಡುತ್ತದೆ ಎಂಬ ಪ್ರಶ್ನೆಗೆ ದೇವರ ಉತ್ತರ ನೋಡಿ, ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದಷ್ಟೇ. ಆಮೇನ್. ಪ್ರೀತಿ ಸಹೋದರ, ಒಂದು ಕಡೆ ವಾಕ್ಯದಲ್ಲಿ ಓದಿ ನೋಡುವಾಗ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ, ಅವು ಬಿತ್ತುವುದಿಲ್ಲ, ಅದು ಕೊಯ್ಯುವುದಿಲ್ಲ, ಆದರೆ ಅವುಗಳನ್ನು ಸಾಕಿ ಸಲುವಂಥ ದೇವರು ನೀವು ಅದಕ್ಕಿಂತ ವಿಶೇಷವಾದವರು. ಆಮೇನ್. ಆದ್ದರಿಂದ ದೇವ್ರ ಮಕ್ಕಳು ನಮ್ಮ ಜೀವಿತ ಕುರಿತು, ನಮ್ಮ ಕುಟುಂಬದ ಕುರಿತು, ನಮ್ಮ ಭವಿಷ್ಯದ ಕುರಿತು, ನಮ್ಮ ಅಗತ್ಯಗಳ ಕುರಿತು ದುಃಖ ಪಡುವ, ವೇದನೆ ಪಡುವ ಅಥವಾ ಕಣ್ಣೀರು ಸುರಿಸುವ, ಯೋಚಿಸುವಂಥ ಅಗತ್ಯಗಳಿಲ್ಲ. ಯಾಕಂದರೆ ಇದೆಲ್ಲ ನಮಗೆ ಬೇಕಾಗಿದೆ ಎಂಬುದಾಗಿ ನಮ್ಮ ಪರಮ ತಂದೆಗೆ, ಪರಲೋಕದಲ್ಲಿರುವ ದೇವರಿಗೆ ಆತನು ತಿಳಿದವನಾಗಿದ್ದಾನೆ. ಆಮೇಲೆ ಆದ್ದರಿಂದ ದೇವರು ವಾಕ್ಯಲ್ಪಟ್ಟಿದೆ, ನೀವು ಮೊದಲಾಗಿ ದೇವರ ರಾಜ್ಯವನ್ನು, ಆತನ ನೀತಿನ ಹುಡುಕುವಾಗ ಇವುಗಳೆಲ್ಲ ನಿಮಗೆ ಜೊತೆಗೆ ಸೇರಿಸಿ ಕರ್ತನು ಕೊಡುವನಾಗಿದ್ದಾನೆ. ಇವತ್ತು ನೋಡಿ ಮಕ್ಕಳೇ, ಎಷ್ಟೋ ಮಕ್ಕಳು ಈ ಲೋಕದ ಕಾರ್ಯದ ಮೇಲೇ ಚಿಂತೆ ಉಳ್ಳವರಾಗಿದ್ದಾರೆ, ಈ ಲೋಕದ ಕಾರ್ಯ ಕುರಿತೇ ಅಧಿಕವಾಗಿ ಯೋಚನೆ ಉಳ್ಳವರಾಗಿದ್ದಾರೆ. ಆದರೆ ದೇವರ ಮಕ್ಕಳು ಹೇಳಿಕೊಂಡು, ಆತ್ಮಿಕರಿಂದ ಹೇಳಿಕೊಂಡು ಅನೇಕರು ದೇವರ ರಾಜ್ಯವನ್ನು, ದೇವರ ನೀತಿಯನ್ನು ಹುಡುಕುವುದಿಲ್ಲ ಮಕ್ಕಳೇ. ಕಾರಣ ಲೋಕದ ಚಿಂತೆ, ಲೋಕದ ಅವ್ರಿಗೆ ವೇದನೆ, ಲೋಕದ ಕಷ್ಟದ ನಿಮಿತ್ತ ಲೋಕದ ಕಾರ್ಯದಲ್ಲಿ ಕಟ್ಟಲ್ಪಟ್ಟಿದ್ದಾರೆ. ಆದರೆ ದೇವರು ವಾಕ್ಯಲ್ಪಟ್ಟಿದೆ, ನಿಮಗೆ ಇದೆಲ್ಲ ಬೇಕಾಗಿದೆ ಎಂಬುದಾಗಿ ದೇವ್ರಿಗೆ ಗೊತ್ತು. ಆತನು ತಕ್ಕ ಸಮಯದಲ್ಲಿ ನಿಮ್ಮ ಅಗತ್ಯಗಳನ್ನು ಸಂಧಿಸಿಕೊಡೋದಕ್ಕೆ ಆತನು ಶಕ್ತನಾಗಿದ್ದಾನೆ. ಅದರಿಂದ ದೇವರ ಮಕ್ಕಳಿಗೆ ದೇವರ ಆತ್ಮನು ಕೊಡುವಂಥದ್ದು ಆಲೋಚನೆ, ಕೊಡುವಂಥದ್ದು ವಾಕ್ಯ, ನನ್ನ ಪ್ರೀತಿಯ ಮಗನೇ, ನನ್ನ ಪ್ರೀತಿಯ ಮಗಳೇ, ನೀವು ಮೊದಲಾಗಿ ನನ್ನ ರಾಜ್ಯವನ್ನು, ಮೊದಲಾಗಿ ನನ್ನ ನೀತಿಯನ್ನು ಹುಡುಕುವಾಗ ನಿಮಗೆ ಎಲ್ಲ ಸೇರಿಸಿ ಕೊಡಲ್ಪಡುವುದು. ಆಮೇನ್. ಆದ್ದರಿಂದ ಪ್ರತಿಯೊಂದು ದೇವ್ರ ಮಕ್ಕಳು, ಚೆನ್ನಾಗಿ ಗಮನಿಸ್ತಾ ಇದ್ದೀರಾ, ಪ್ರತಿಯೊಂದು ದೇವ್ರ ಮಕ್ಕಳು ಮೊದಲಾಗಿ ದೇವರಿಗೆ ಮುಖ್ಯತೆ ಕೊಡಬೇಕು. ಇವತ್ತು ಎಷ್ಟೋ ಜನ ಲೋಕಕ್ಕೆ ಕೊಡುವ ಮುಖ್ಯತೆ, ಲೋಕದ ಕಾರ್ಯಕ್ಕೆ ಕೊಡುವ ಒಂದು ಮುಖ್ಯತೆ
ಯೇಸು ಸ್ವಾಮಿಗೆ ದೇವರಿಗೆ ಕೊಡುವುದಿಲ್ಲ. ಪ್ರೀತಿ ದೇವ್ರ ಮಕ್ಕಳೇ, ನಾವು ತಪ್ಪು ಮಾಡ್ತಿದ್ದೀವಿ, ದೇವರಿಗೆ ನಾವು ಪಾಪ ಮಾಡ್ತಾ ಇದ್ದೀವಿ. ದೇವ್ರ ಮಕ್ಕಳು, ಆತ್ಮಿಕರು, ರಕ್ಷಣೆ ಹೊಂದಿದಂಥ ಪ್ರತಿಯೊಂದು ದೇವ್ರ ಮಕ್ಕಳು ಮೊದಲಾಗಿ ದೇವ್ರ ಕೂಡ ಆಲೋಚನೆ, ನೀವು ಮೊದಲಾಗಿ ದೇವರ ರಾಜ್ಯವನ್ನು, ನೀತಿಯನ್ನು ಹುಡುಕಿರಿ, ಆಗ ನಿಮ್ಮ ಎಲ್ಲ ಕಾರ್ಯಗಳು ನಿಮಗೆ ದೊರಕಲ್ಪಡುವುದು. ಆದ್ದರಿಂದ ಪ್ರತಿಯೊಂದು ದೇವ್ರ ಮಕ್ಕಳು ನಮ್ಮ ದೇವರಿಗೆ ಎಲ್ಲದರಲ್ಲಿ ಫಸ್ಟ್ ಪ್ರಿಫರೆನ್ಸ್, ಮೊದಲನೇ ಮುಖ್ಯತೆ ಕೊಡಬೇಕು. ಕಡೆಯದಾಗಿ ಅಲ್ಲ ಮಕ್ಕಳೇ, ಎಲ್ಲ ಕಾರ್ಯದಲ್ಲಿ ದೇವರಿಗೆ ನಾವು ಮೊದಲನೇ ಸ್ಥಾನವನ್ನು, ಮೊದಲೇ ಒಂದು ಮುಖ್ಯತೆಯನ್ನು ಅವ್ರಿಗೆ ಘನಪಡಿಸೋದಕ್ಕೆ ನಮ್ಮನ್ನು ಒಪ್ಪಿಸಿಕೊಡ್ಬೇಕು. ಅದಕ್ಕೆ ಅಲ್ಲಿ ವಾಕ್ಯ ಹೇಳ್ಪಟ್ಟಿದೆ, ಮೊದಲಾಗಿ ದೇವರ ರಾಜ್ಯವನ್ನು, ನೀತಿಯನ್ನು ಹುಡುಕಿರಿ, ಆಗ ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವುದು. ಅಂದರೆ ಮೊದಲಾಗಿ ನಾವು ದೇವ್ರ ಮಕ್ಕಳು ದೇವರ ರಾಜ್ಯವನ್ನು, ನೀತಿಯನ್ನು ಹುಡುಕೋದಂದರೆ, ನೀವು ಸತ್ಯದಲ್ಲಿ ಮತ್ತಿನ ಬರೆದ ಪತ್ರಿಕೆ 28ನೇ ಅಧ್ಯಾಯ 1ನೇ ವಾಕ್ಯ, ಮ್ಯಾಥ್ಯೂ ಚಾಪ್ಟರ್ 28:1, ಮತ್ತಿನ ಬರೆದ ಪತ್ರಿಕೆ 28ನೇ ಅಧ್ಯಾಯ 1ನೇ ವಾಕ್ಯ ನೋಡುವಾಗ, ವಾರದ ಮೊದಲನೆಯ ದಿವಸ ಬೆಳಗಾಗುವಾಗ ಮಗ್ದಲದ ಮರಿಯಳು ಆ ಬೇರೆ ಮರಿಯಳು ಸಮಾಧಿಯನ್ನು ನೋಡುವುದಕ್ಕೆ ಬಂದರು. ವಾರದ ಮೊದಲನೆಯ ದಿವಸ ಬೆಳಗಾಗುವಾಗ ಮಗ್ದಲದ ಮರಿಯಳು ಬೇರೆ ಮರಿಯಳು ಯೇಸುವನ್ನು ನೋಡೋದಕ್ಕೆ ಬಂದರು. ವಾರದ ಮೊದಲನೇ ದಿನ. ಪ್ರೀತಿಯ ಮಕ್ಕಳೇ, ನೋಡಿದ್ರ ಆ ಕಾಲದಲ್ಲಿ ದೇವರಿಗೆ ಮೊದಲನೇ ಸ್ಥಾನವನ್ನು, ಮೊದಲನೇ ಕಾಲದಲ್ಲಿ ಮುಖ್ಯತೆಯನ್ನು ಕೊಡ್ತಿದ್ರು. ಇವತ್ತು ಎಷ್ಟು ಜನ ದೇವರ ದಿನವನ್ನು, ಅಂದರೆ ಸಬ್ಬತ್ ದಿನವನ್ನು, 6 ದಿನನ ನಾವು ಮೊದಲಾಗಿ ಮುಖ್ಯತೆ ಕೊಡ್ತೀವಿ, ಆ ದಿನವನ್ನು ಘನಪಡಿಸ್ತೀವಿ, ಆ ದಿನಕ್ಕೆ ನಮ್ಮನ್ನು ಒಪ್ಪಿಸ್ಕೊಡ್ತೀವಿ. ಇವತ್ತು ಎಷ್ಟೋ ದೇವ್ರ ಮಕ್ಕಳು ಲೋಕದ ಕೆಲಸ ಕೊಡುವಷ್ಟು, ಲೋಕದ ಕಾರ್ಯ ಕೊಡುವಷ್ಟು ಮುಖ್ಯತೆ ಯೇಸು ಸ್ವಾಮಿ ಕಾರ್ಯಕ್ಕೆ, ದೇವರ ಆಲಯದ ಕಾರ್ಯಕ್ಕೆ, ದೇವರ ಆರಾಧನೆಗೆ ಕೊಡುವುದಿಲ್ಲ. ಮತ್ತು ಹೇಗೆ ದೇವರು ನಮ್ಮ ಅಗತ್ಯಗಳನ್ನು ಸಂಧಿಸ್ತಾರೆ, ನಮ್ಮ ಕಾರ್ಯಗಳನ್ನು ನೆರವೇರಿಸ್ತಾರೆ, ನಮಗೆ ಬೇಕಾದ ಆಶೀರ್ವಾದನ ಕೊಡ್ತಾರೆ. ಕಾರಣ ಇವತ್ತು ತುಂಬ ದೇವ್ರ ಮಕ್ಕಳೇ ದೇವರ ದಿನವನ್ನು, ಸಬ್ಬತ್ ದಿನವನ್ನು, ಆರಾಧನೆಯನ್ನು ಮುಖ್ಯಪಡಿಸೋದಿಲ್ಲ. ಸಭೆಯಲ್ಲಿ ಸೇವೆಯಲ್ಲಿ ನೋಡುವಾಗ ತುಂಬ ಜನ ಸಭೆ ಆರಾಧನೆ ದಿನವನ್ನು ತಪ್ಪಿಸ್ಕೊಳ್ತಾರೆ. ಕೇಳಿದರೆ ಅನೇಕ ನೆಪಗಳು ಹೇಳ್ತಾರೆ. ಮೈ ಹುಷಾರಿಲ್ಲ, ಕೆಲಸ ಇತ್ತು, ಓಟಿ ಇತ್ತು, ಊರಿಗೆ ಹೋಗಿದೆ, ಫಂಕ್ಷನ್ ಇತ್ತು, ಮಲಗಿಬಿಟ್ಟಿದೆ, ಯಾರೋ ಸಂಬಂಧಿಕರು ಬಂದುಬಿಟ್ರು, ಫ್ರೆಂಡನ್ನ ನೋಡಬೇಕಾಗಿತ್ತು. ಗಮನಿಸ್ತಿದ್ದೀರಾ? ದೇವರ ದಿನವನ್ನು ನಾವು ಅಸಡ್ಡೆ ಮಾಡ್ತಿದ್ದೀವಿ. ದೇವರ ದಿನಕ್ಕೆ ಮೊದಲಾಗಿ ಮುಖ್ಯತೆ ಕೊಡ್ತಿಲ್ಲ. ಮತ್ತು ಆ ದಿನವನ್ನು, ದೇವರ ದಿನವನ್ನು ನಾವು ಮುಖ್ಯತೆ ಕೊಡದೆ, ಘನಪಡಿಸದೆ, ದೇವರ ದಿನವನ್ನು ಹುಡುಕಿ ಬಂದು ಆರಾಧಿಸದೆ, ಆ ವಾರ ಪೂರ್ತಿ ದೇವರು ನಮ್ಮ ಸಂಗಡ ಹೇಗಿರ್ತಾರೆ, ದೇವರು ನಮ್ಮನ್ನು ಹೇಗೆ ಸಮಾಧಾನ ಕೊಡ್ತಾರೆ, ದೇವರು ನಮ್ಮನ್ನು ಆ ವಾರ ಪೂರ್ತಿ ಹೇಗೆ ಬಲಪಡಿಸಿ ನಮ್ಮನ್ನು ಆಶೀರ್ವದಿಸ್ತಾರೆ. ಆದ್ದರಿಂದ ಪ್ರೀತಿಯ ದೇವ್ರ ಮಕ್ಕಳೇ, ಪ್ರತಿಯೊಬ್ಬರು ಮೊದಲಾಗಿ ದೇವರ ದಿನವನ್ನು, ಸಬ್ಬತ್ ದಿನವನ್ನು, ಆರಾಧನೆ ದಿನವನ್ನು, ಪರಿಶುದ್ಧ ದಿನವನ್ನು ಆಚರಿಸುವುದಕ್ಕೆ, ಆರಾಧಿಸುವುದಕ್ಕೆ ಮುಖ್ಯತೆ ಕೊಡಿ. ಒಂದು ವೇಳೆ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಈ ವಾಕ್ಯ ನೀವು ಕೇಳ್ತಿರುವ ಸಭೆಗೆ ಹೋಗೋದು ಬಿಟ್ಬಿಟ್ಟಿದ್ದೀರಾ, ದೇವರನ್ನ ಆರಾಧನೆ ಮಾಡೋದು ಬಿಟ್ಬಿಟ್ಟಿದ್ದೀರಾ, ಸಭೆಗೆ ಹೋಗಿ ಎಷ್ಟೋ ವರ್ಷ ಆಗಿದೆಯಾ, ಸಭೆಗೆ ಹೋಗೋದನ್ನ ನಿಲ್ಲಿಸ್ಬಿಟ್ಟಿದ್ದೀರಾ, ಇವತ್ತು ಒಪ್ಪಿಸ್ಕೊಡಿ. ಎಸಪ್ಪ, ನಾನು ಮೊದಲಾಗಿ ನಿಮ್ಮ ರಾಜ್ಯವನ್ನು, ನೀತಿಯನ್ನು ಹುಡುಕೋದಕ್ಕೆ ನಾನು ಒಪ್ಪಿಸ್ಕೊಡ್ತೀನಪ್ಪ, ನನ್ನ ಶ್ರಮಿಸಿಬಿಡಪ್ಪ, ನನ್ನ ಆರಾಧನೆಗೆ ಮುಖ್ಯತೆ ಕೊಡ್ತೀನಿ. ಅದಕ್ಕೆ ನನ್ನ ಜೀವನದಲ್ಲಿ ವೇದನೆ, ಕಷ್ಟ, ದುಃಖ, ಕಣ್ಣೀರು ಸ್ವಾಮಿ, ಇವತ್ತು ನಿಮ್ಮ ಸೇವಕರ ಮೂಲಕ ಮಾತಾಡಿದ್ದೀರಾ. ಈ ವಾಕ್ಯಕ್ಕೆ ಒಪ್ಪಿಸ್ಕೊಟ್ಟು ಈ ದಿನದಿಂದ ವಾರಕ್ಕೆ ಮೊದಲನೇ ದಿನ ಸಬ್ಬತ್ ದಿನವನ್ನು ನಾನು ಘನಪಡಿಸ್ತೀನಿ, ಆರಾಧಿಸ್ತೀನಿ, ಮುಖ್ಯತೆ ಕೊಡ್ತೀನಿ, ನಾನು ಹುಡುಕ್ತೀನಿ ಅಂತ ಒಪ್ಪಿಸ್ಕೊಡುವಾಗ ಕರ್ತನು ನಿಮ್ಮನ್ನು ಆಶೀರ್ವದಿಸ್ತಾರೆ. ಎರಡನೇದಾಗಿರ್ತ ಮಕ್ಕಳೇ, ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 17ನೇ ವಾಕ್ಯ, ಪ್ರೊವರ್ಬ್ಸ್ 88:17. ಜ್ಞಾನೋಕ್ತಿಗಳು 8:17 ವಾಕ್ಯ ನೋಡುವಾಗ ಅಲ್ಲಿ ವಾಕ್ಯಲ್ಪಟ್ಟಿದೆ, ಮುಂಜಾನೆ ನನ್ನನ್ನು ಹುಡುಕುವರು, ನನ್ನನ್ನು ಕಂಡುಕೊಳ್ಳುವರು. ಆಮೇನ್. ಪ್ರೀತಿಯ ಸಭೆಯ ಮಕ್ಕಳೇ, ಚೆನ್ನಾಗಿ ಗಮನಿಸ್ತಿದ್ದೀರಾ? ಹೇಗೆ ದೇವರ ದಿನವನ್ನು ನಾವು ಘನಪಡಿಸಬೇಕು, ಆ ಸಬ್ಬತ್ ದಿನವನ್ನು, ಆರಾಧನೆ ದಿನವನ್ನು ಯೇಸು ಹೇಳಿದ್ರಲ್ಲ, ಆ ದಿನ ನನ್ನ ದಿನ, ಅದು ನನ್ನನ್ನು ಘನಪಡಿಸುವ ದಿನ, ನನ್ನನ್ನು ಆರಾಧಿಸುವ ದಿನ. ಆ ದಿನದಲ್ಲಿ ನಿಮ್ಮ ಸ್ವಂತ ಕಾರ್ಯಕ್ಕೂ, ಸ್ವಂತ ಕೆಲಸಕ್ಕೂ, ಸ್ವಂತ ಮಾತಿಗೂ ಜಾಗ ಕೊಡಬಾರ್ದು. ಅದೇ ರೀತಿ ಪ್ರತಿದಿನ ದೇವ್ರ ಮಕ್ಕಳು ಮುಂಜಾನೆ
ಬೆಳಗಿನ ಸಮಯ, ಮೊದಲನೇ ಸಮಯವನ್ನು ದೇವರನ್ನ ಹುಡುಕೋದಕ್ಕೆ ಒಪ್ಪಿಸ್ಕೊಡ್ಬೇಕು. ಇವತ್ತು ನೋಡುವಾಗ ಎಷ್ಟೋ ದೇವ್ರ ಮಕ್ಕಳು ಮುಂಜಾನೆ ಪ್ರಾರ್ಥನೆ ಮಾಡುವುದಿಲ್ಲ. ಪ್ರೀತಿ ದೇವ್ರ ಮಕ್ಕಳೇ, ಬೆಳಗ್ಗೆ ಎದ್ದ ತಕ್ಷಣ ಅರ್ಜೆಂಟಾಗಿ ರೆಡಿಯಾಗಿ ಸ್ಕೂಲ್ಗೆ ಹೋಗ್ತಾರೆ, ಕಾಲೇಜ್ಗೆ ಹೋಗ್ತಾರೆ, ಬಿಸ್ನೆಸ್ಗೆ ಹೋಗ್ತಾರೆ, ಕೆಲಸಕ್ಕೆ ಹೋಗ್ತಾರೆ. ಆದರೆ ಬೆಳಗ್ಗೆ ಎದ್ದ ತಕ್ಷಣ ದೇವರನ್ನ ಹುಡುಕೋದಿಲ್ಲ. ಎಷ್ಟೋ ದೇವ್ರ ಮಕ್ಕಳಲ್ಲಿ, ಕುಟುಂಬಗಳಲ್ಲಿ, ಮನೆಗಳಲ್ಲಿ ಮುಂಜಾನೆ ಪ್ರಾರ್ಥನೆ ಇಲ್ಲ. ಇಲ್ಲಿ ವಾಕ್ಯಲ್ಪಟ್ಟಿದೆ, ಮುಂಜಾನೆ ನನ್ನನ್ನು ಹುಡುಕುವರು, ನನ್ನನ್ನು ಕಂಡುಕೊಳ್ಳುವರು. ಮುಂಜಾನೆ ನನ್ನ ಕೃಪೆ ಹೊಸದಾಗಿರುತ್ತದೆ. ಹೌದು ಮಕ್ಕಳೇ, ಬೆಳಗ್ಗೆ ಎದ್ದ ತಕ್ಷಣ ಮೊದಲನೇ ಸಮಯವನ್ನು ನಾವು ದೇವ್ರನ್ನ ಹುಡುಕೋದಕ್ಕೆ ಒಪ್ಪಿಸ್ಕೊಡ್ಬೇಕು. ಮುಂಜಾನೆ ಸ್ವಲ್ಪ ಬೇಗ ಎದ್ದು ಕುಟುಂಬವಾಗಿ ನೀವು ಪ್ರಾರ್ಥನೆ ಮಾಡಿ ನೋಡಿ. ದೇವರು ನಿಮ್ಮ ಕುಟುಂಬವನ್ನು ಹೇಗೆ ಬಲಪಡಿಸ್ತಾರೆ, ಹೇಗೆ ರಕ್ಷಣೆ ಮಾಡ್ತಾರೆ, ಹೇಗೆ ಸಮಾಧಾನಗೊಳಿಸ್ತಾರೆ, ಹೇಗೆ ನಿಮ್ಮ ಕುಟುಂಬನ ಅಭಿವೃದ್ಧಿಪಡಿಸ್ತಾರೆ, ಹೇಗೆ ನಿಮ್ಮ ಕುಟುಂಬನ ನಡೆಸಿ ಆಶೀರ್ವದಿಸುವುದಾಗಿ ನೀವು ನೋಡಿ. ಪ್ರೀತಿಯ ದೇವ ಮಕ್ಕಳೇ, ಬೆಳಗ್ಗೆ ಎದ್ದ ತಕ್ಷಣವೇ ತುಂಬ ಜನ ಅಡುಗೆ ಮನೆಗೆ ಹೋಗೋದು ಮತ್ತು ಲೋಕದ ಕೆಲಸಕ್ಕೆ ಹೋಗೋದು ಇಲ್ಲ. ಬೆಳಗ್ಗೆ ಮುಂಜಾನೆ ಒಂದು ದಿನದ ಮೊದಲನೇ ಸಮಯವನ್ನು ದೇವರನ್ನ ಹುಡುಕೋದಕ್ಕೆ, ದೇವರ ಪಾದದಲ್ಲಿ ಪ್ರಾರ್ಥಿಸೋದಕ್ಕೆ ನಿಮ್ಮನ್ನು ಕುಟುಂಬವಾಗಿ ಒಪ್ಪಿಸ್ಕೊಡಿ. ಕರ್ತನು ನಿಮ್ಮನ್ನು ಆಶೀರ್ವದಿಸ್ತಾರೆ. ಯಾಕಂದರೆ ಮುಂಜಾನೆ ನನ್ನ ಕೃಪೆ ಹೊಸದಾಗಿರುವುದು. ಆಮೇಲೆ ಮುಂಜಾನೆ ಆತನ ಹುಡುಕುವಾಗ ಆತನ ಕೃಪೆ ಹೊಸದಾಗಿರ್ತದೆ. ವಾಕ್ಯಲ್ಪಟ್ಟಿದೆ. ಇವತ್ತು ಅನೇಕ ಜನ ಬೆಳವಿನ ಹೊಂದುವುದಕ್ಕೆ, ಅನೇಕ ಜನ ಪ್ರೀತಿ ಮಕ್ಕಳೇ ದೇವರಲ್ಲಿ ಬೆಳೆದಿರುವುದಕ್ಕೆ, ದೇವರಲ್ಲಿ ಬಿದ್ದೋಗುವುದಕ್ಕೆ ಕಾರಣ ಏನು ಗೊತ್ತಾ? ಕೃಪೆ ಇಲ್ಲ, ಕೃಪೆಯ ಬಲ ಇಲ್ಲ. ಕಾರಣ ಅನೇಕರು ಮುಂಜಾನೆ ದೇವ್ರನ್ನ ಹುಡುಕೋದಕ್ಕೆ ಒಪ್ಪಿಸ್ಕೊಡ್ತಾ ಇಲ್ಲ, ಅದನ್ನು ಘನಪಡಿಸ್ತಿಲ್ಲ. ಮೊದಲನೇ ದಿನದ ಆ ದಿನದ ಮೊದಲನೇ ಸಮಯವನ್ನು ದೇವರನ್ನ ಹುಡುಕೋದಕ್ಕೆ ಒಪ್ಪಿಸ್ಕೊಡಿ. ಆತನ ಕೃಪೆ ನಿಮ್ಮನ್ನು ಬಲಪಡಿಸಿ ನಿಮ್ಮ ಕುಟುಂಬನ ಆಶೀರ್ವದಿಸ್ತಾರೆ. ಆಮೇನ್. ಮೊದಲನೇದಾಗಿ ದೇವರ ದಿನವನ್ನು ಹುಡುಕಬೇಕು. ಎರಡನೇದಾಗಿ ದಿನದ ಮೊದಲನೇ ಸಮಯವನ್ನು, ಮೊದಲನೇ ಕಾಲವನ್ನು ನಾವು ದೇವರನ್ನ ಹುಡುಕೋದಕ್ಕೆ ಒಪ್ಪಿಸ್ಕೊಡ್ಬೇಕು. ಮೂರನೇದು ಮಕ್ಕಳೇ, ನೀವು ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 9 ಮತ್ತು 10ನೇ ವಾಕ್ಯ, ಪ್ರೊವೆರ್ಬ್ಸ್ 3:9 and 10. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 9 ಮತ್ತು 10ನೇ ವಾಕ್ಯ ನೋಡುವಾಗ, ನಿನ್ನ ಆದಾಯದ ಮೊದಲನೆಯ ಬೆಲೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ಆಮೇನ್. ಪ್ರೀತಿ ದೇವ್ರ ಮಕ್ಕಳೇ, ಈ ಅನುಭವ ತುಂಬ ದೇವ್ರ ಮಕ್ಕಳಿಗೆ ಇಲ್ಲ. ಪ್ರತಿ ಮಕ್ಕಳೇ, ಹೇಗೆ ದೇವರ ಮೊದಲನೇ ದಿನವನ್ನು, ಸಬ್ಬತ್ ದಿನವನ್ನು ನಾವು ಹುಡುಕೋದಕ್ಕೆ ಮುಖ್ಯತೆ ಕೊಡಬೇಕು, ಹೇಗೆ ದಿನದ ಮುಂಜಾನೆ ಸಮಯದಲ್ಲಿ ದೇವನ ಹುಡುಕೋದಕ್ಕೆ ಮುಖ್ಯತೆ ಕೊಡಬೇಕು, ಅದೇ ರೀತಿ ಇಲ್ಲಿ ವಾಕ್ಯಪಟ್ಟಿದೆ, ನಿನ್ನ ಆದಾಯದ ಮೊದಲನೇ ಬೆಲೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ಆಮೇಲೆ ದೇವರು ನಮಗೆ ಕೊಡುವ ಆಶೀರ್ವಾದದಲ್ಲಿ, ದೇವರು ನಮಗೆ ಕೊಡುವ ಆದಾಯದಲ್ಲಿ ಪ್ರಥಮ ಫಲವನ್ನು ದೇವರಿಗೆ ಕಾಣಿಕೆಯಾಗಿ ದಶಮವಾಗಿ ಕೊಟ್ಟು ಆತನ ಘನಪಡಿಸಬೇಕು. ಪ್ರೀತಿ ಮಕ್ಕಳೇ, ಇವತ್ತು ತುಂಬ ದೇವ್ರ ಮಕ್ಕಳಿಗೆ ಈ ಆತ್ಮಿಕ ಅನುಭವ ಇಲ್ಲ. ನಾನು ಎಷ್ಟೋ ಜನ ಸೇವೆಯಲ್ಲಿ ನೋಡ್ತೀನಿ, ತುಂಬ ಜನ ಕೆಲಸಗೋಸ್ಕರ, ವ್ಯಾಪಾರಗೋಸ್ಕರ ಪ್ರಾರ್ಥನೆ ಮಾಡಿ ಹೇಳ್ತಾರೆ, ಏಸಪ್ಪ ಒಳ್ಳೆ ಕೆಲಸ ಕೊಟ್ಟ ಮೇಲೆ, ಒಳ್ಳೆ ಬಿಸ್ನೆಸ್ ಕೊಟ್ಟ ಮೇಲೆ ದೇವ್ರನ್ನ ಮರ್ತು ಬಿಡ್ತಾರೆ. ಆದರೆ ಇಲ್ಲಿ ವಾಕ್ಯ ಬಿಡಿದೆ, ನಿನ್ನ ಆದಾಯದ ಮೊದಲನೆಯ ಬೆಲೆಯ ಪ್ರಥಮ ಫಲದಿಂದಲೂ, ಆಮೇಲೆ ನಿನಗೆ ಬರುವ ಸಂಬಳದಿಂದ, ಬರುವ ಆದಾಯದಿಂದ, ಪ್ರಥಮ ಫಲದಿಂದ ದೇವರನ್ನ ಸನ್ಮಾನಿಸಬೇಕಂತೆ, ದೇವರನ್ನ ಘನಪಡಿಸಬೇಕಂತೆ. ಈಗ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವವು, ತೊಟ್ಟಿಗಳಲ್ಲಿ ದ್ರಾಕ್ಷರಸವು ತುಂಬಿ ತುಳುಕುವುದು. ಆಮೇನ್. ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ನಾನು ಕೂಡ ಈ ಕಾರ್ಯದಲ್ಲಿ ಅನುಭವ ಹೊಂದಿದ್ದೀನಿ. ನಾನು ಕೂಡ ಆರಂಭದಲ್ಲಿ ನಾನೊಂದು ವಿಶ್ವಾಸಿಯಾದಾಗ ಒಂದು ಮೆಡಿಕಲ್ ಸ್ಟೋರ್ ವ್ಯಾಪಾರ ಮಾಡ್ತಿದ್ದೆ. ತುಂಬ ಸಾಲ ಇತ್ತು. ನಾನು ಹೋಗುವ ಸಭೆಗೆ ನಾನು ಕಾಣಿಕೆ ದಶಮ ಕೊಡ್ತಿರಲಿಲ್ಲ. ಮೆಡಿಕಲ್ ಸ್ಟೋರ್ ಬಿಸ್ನೆಸ್ ಮಾಡ್ತಿದ್ದೆ. ನನ್ನ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ, ನನಗೆ ಇಷ್ಟು ಸಾಲ ಇದೆ, ಇಷ್ಟು ಕಮಿಟ್ಮೆಂಟ್ ಇದೆ, ದೇವ್ರಿಗೆ ಗೊತ್ತಲ್ವಾ, ನನ್ನ ಸಾಲ ಎಲ್ಲ ತೀರಿದ ಮೇಲೆ ಆಗ ನಾನು ದೇವರಿಗೆ ಕಾಣಿಕೆ ದಶಂಭವನ್ನು ಸಭೆಗೆ ಸೇವಕ್ಕೆ ಕೊಡಿದಂಥ ತೀರ್ಮಾನ ಮಾಡಿಕೊಂಡಿದ್ದೆ. ಆದರೆ ಪ್ರೀತಿ ದೇವ್ರ ಮಕ್ಕಳೇ, ನಿಮಗೊಂದು ವಿಷಯ ಗೊತ್ತಾ? ಯಾವಾಗ ಎಲ್ಲಿ ತನಕ ನಾನು ದೇವ್ರು ಕೊಟ್ಟಂಥ ಆದಾಯದಲ್ಲಿ, ದೇವ್ರು ಕೊಟ್ಟಂಥ ಸಂಬಳದಲ್ಲಿ, ಆಸದಲ್ಲಿ ಒಂದು ಭಾಗ ನಾನು ದೇವರಿಗೆ ಪ್ರಥಮ ಫಲ ಕೊಟ್ಟಿಲ್ವೋ, ಅಲ್ಲಿ ತನಕ ನನ್ನ ದರಿದ್ರ ಹೋಗಿಲ್ಲ, ನನ್ನ ಕಷ್ಟ ಹೋಗಿಲ್ಲ, ನನ್ನ ಸಾಲ ತೀರಲಿಲ್ಲ. ಆಗ ಒಂದು ದಿವಸ ನಾನು ತೀರ್ಮಾನ ಮಾಡಿ, ಅರಿಕೆ ಮಾಡಿ
ಪ್ರಾರ್ಥಿಸಿದೆ. ಏಸಪ್ಪ, ನನಗೆ ಎಷ್ಟೇ ಸಾಲ ಇರಲಿ, ನನ್ನ ಅಗತ್ಯ ಎಷ್ಟು ದೊಡ್ಡದಾಗಿರಲಿ, ಎಷ್ಟು ಕಮಿಟ್ಮೆಂಟ್ ಇರಲಿ, ಆದರೆ ನನ್ನ ಆದಾಯದಲ್ಲಿ ನಾನು ಮಾಡುವ ಮೆಡಿಕಲ್ ಸ್ಟೋರ್ ಬಿಸ್ನೆಸ್ ಆದಾಯದಲ್ಲಿ ಒಂದು ಭಾಗವನ್ನು, ಮೊದಲನೇ ಫಲವನ್ನು ನಾನು ಸಭೆಗೋಸ್ಕರ, ನಿಮ್ಮ ಸೇವೆಗೋಸ್ಕರ ನಾನು ಬಿತ್ತಿಸ್ತೇನೆ ಎಂಬುದಾಗಿ ಒಪ್ಪಿಸಿಕೊಟ್ಟೆ. ಅದನ್ನು ಮಾಡಲು ಆರಂಭಿಸಿದೆ. ಅದರ ನಂತರ ದೇವರು ನನ್ನ ಬಿಸ್ನೆಸ್ಸನ್ನು, ವ್ಯಾಪಾರನ ಆಶ್ರಯಿಸಿದ್ರು. ಅನೇಕ ಲಕ್ಷಗಟ್ಟಲೆ ಸಾಲವನ್ನು ತೀರಿಸೋದಕ್ಕೆ ಕೃಪೆ ಮಾಡಿದ್ರು. ಅನೇಕರಿಗೆ ಸಹಾಯ ಮಾಡುವಂತೆ, ಆಶೀರ್ವಾದವಂತೆ ದೇವರು ಆಶೀರ್ವಾದ ದಯಪಾಲಿಸಿದ್ರು. ಆದ್ದರಿಂದ ಈ 3 ಕಾರ್ಯಕ್ಕೆ ದೇವ್ರ ಮಕ್ಕಳಿದ್ದಾರೆ. ಮಗನೇ, ಮಗಳೇ, ಮೊದಲಾಗಿ ದೇವರ ರಾಜ್ಯವನ್ನು, ದೇವರ ನೀತಿಗಾಗಿ ನೀವು ತವಕ ಪಡಿರಿ. ಅಂದರೆ ದೇವರ ಮಕ್ಕಳು ಮೊದಲು ದೇವರ ರಾಜ್ಯಕ್ಕಾಗಿ, ದೇವರ ನೀತಿಯನ್ನು ಹುಡುಕುವಾಗ ಇವುಗಳೆಲ್ಲ ನಿಮಗೆ ಸೇರಿಸಿ ಕೊಡಲ್ಪಡುವುದು. ಆಮೇಲೆ ಎಷ್ಟು ಜನ ಈ ಸತ್ಯಕ್ಕೆ, ಈ ವಾಕ್ಯಕ್ಕೆ, ಈ ದೇವರ ಮಾತಿಗೆ ವಿಧೇಯರಾಗಿ ಒಪ್ಪಿಸ್ಕೊಡ್ತೀರಾ? ಒಂದು ವೇಳೆ ಇದುವರೆಗೂ ಚರ್ಚಿಗೆ ಮುಖ್ಯತೆ ಕೊಡ್ತಾ ಇದ್ದೀರಾ? ಚರ್ಚಿಗೆ ಮುಖ್ಯತೆ ಕೊಡದೆ ಚರ್ಚಿಗೆ ಹೋಗದೇ ಇದ್ದೀರಾ? ಆರಾಧನೆ ಮಾಡದೇ ಇದ್ದೀರಾ? ಆರಾಧನೆ ವಿಷಯದಲ್ಲಿ ತುಂಬ ಏನೋದನವಾಗಿದ್ದೀರಾ? ದೇವ್ರ ಹತ್ರ ಕ್ಷಮಾಪಣೆ ಕೇಳಿ ಇವತ್ತು ಒಂದು ತೀರ್ಮಾನ ಮಾಡಿ, ಸ್ವಾಮಿ, ನನಗೆ ಎಷ್ಟೇ ಕೆಲಸ ಇರಲಿ, ಎಷ್ಟೇ ಫಂಕ್ಷನ್ ಇರಲಿ, ನಾನು ಮೊದಲನೇ ದಿನದಲ್ಲಿ ನಿಮ್ಮ ವಾರದ ಸಭೆಯಲ್ಲಿ ಬಂದು ನಿಮ್ಮನ್ನು ಆರಾಧಿಸ್ತೇನೆ, ನಿಮ್ಮ ವಾಕ್ಯವನ್ನು ಕೇಳಿ ನಾನು ನಿಮ್ಮನ್ನು ಮಹಿಮೆಪಡಿಸ್ತಂತ ಒಪ್ಪಿಸ್ಕೊಡಿ. ಫಸ್ಟು ನೀವು ದೇವರಿಗೆ ಆರಾಧಿಸೋದಕ್ಕೆ, ದೇವರ ದಿನವನ್ನು ಹುಡುಕೋದಕ್ಕೆ ಒಪ್ಪಿಸ್ಕೊಡಿ. ಎರಡನೇದಾಗಿ, ನೀವು ದಿನದ ಮೊದಲನೇ ಸಮಯವನ್ನು ಮುಂಜಾನೆ ಎದ್ದು ಕುಟುಂಬವಾಗಿ ಪ್ರಾರ್ಥನೆ ಮಾಡೋದಕ್ಕೆ ದೇವರನ್ನ ಹುಡುಕಲು ಒಪ್ಪಿಸ್ಕೊಡಿ. ಮೂರನೇದಾಗಿ, ದೇವರು ನಿಮಗೆ ಕೊಡುವ ಆದಾಯದಲ್ಲಿ, ದೇವರು ನಿಮಗೆ ಕೊಡುವ ಆಶೀರ್ವಾದದಲ್ಲಿ, ದೇವರು ನಿಮಗೆ ಕೊಡುವ ಸಂಬಳದಲ್ಲಿ ಮೊದಲನೇ ಫಲವನ್ನು ದೇವರಿಗೆ ಕೊಟ್ಟು ಘನಪಡಿಸಿರಿ, ಸನ್ಮಾನಿಸಿರಿ, ಆಶ್ರಯಿಸಿರಿ. ಆಗ ನೋಡಿ, ಯೇಸುವಿನ ನಾಮದಲ್ಲಿ ಹೇಳ್ತಿದ್ದೀನಿ, ನಿಮ್ಮ ಜೀವನದಲ್ಲಿರುವಂಥ ದರಿದ್ರ, ನಿಮ್ಮ ಜೀವನದಲ್ಲಿರುವಂಥ ಕಷ್ಟಗಳು, ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ಬರಗಳು, ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ಸಾಲಗಳು ನಿಮ್ಮನ್ನು ಬಿಟ್ಟು ಹೋಗಿ ನೀವು ಅನೇಕರಿಗೆ ಆಸರೆಯಾಗಿದ್ದೀರ. ಯಾಕಂದರೆ ನಾನೊಂದು ಸೇವಕನಾಗಿರೋದಕ್ಕೆ ಮುಂಚೆ, ಒಂದು ವಿಶ್ವಾಸಿಯಾಗಿದ್ದಾಗ, ಒಂದು ಬಿಸ್ನೆಸ್ ಮ್ಯಾನ್ ಆಗಿದ್ದಾಗ ನನ್ನ ಜೀವನದಲ್ಲಿ ಇದನ್ನು ನನ್ನ ಅನುಭವದಲ್ಲಿ ಹೊಂದ್ಕೊಂಡಿದ್ದೇನೆ. ಆದ್ದರಿಂದ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಇವತ್ತು ಎಷ್ಟೋ ಕಳ್ಳ ಉಪದೇಶಗಳು ಬರ್ತಾ ಇದೆ. ದೇವರಿಗೆ ಕಾಣಿಕೆ ಕೊಡಬಾರ್ದು, ದಶಮ ಕೊಡಬಾರ್ದು. ನನ್ನ ಪ್ರೀತಿಯ ದೇವರ ಮಕ್ಕಳೇ, ದೇವರ ರಾಜ್ಯ ಕಟ್ಟಲ್ಪಡಬೇಕಾದ್ರೆ, ಸುವಾರ್ತೆ ಸಾರಲ್ಪಡಬೇಕಾದ್ರೆ, ನಮ್ಮ ದೇಶ ಯೇಸು ಸ್ವಾಮಿನ ಅರಿತುಕೊಳ್ಳಬೇಕಾದ್ರೆ, ನನ್ನ ಪ್ರೀತಿಯ ಸಹೋದರ, ರಕ್ಷಣೆ ಹೊಂದಿರುವಂಥ ದೇವರ ಮಕ್ಕಳು ತನ್ನ ಆಶೀರ್ವಾದದಿಂದ, ತನ್ನ ಆದಾಯದಿಂದ, ತನ್ನ ದೇವರು ಕೊಡುವ ಸಂಬಳದಿಂದ ಒಂದು ಭಾಗವನ್ನು ಸೇವೆಗೆ ನೀವು ಕೊಡುವಾಗ ದೇವರ ರಾಜ್ಯ ಕಟ್ಟಲ್ಪಡ್ತದೆ. ಎಲ್ಲಿ ತನಕ ನೀವು ಕೊಡದೆ ನಿಮ್ಮ ಕೈ ಕಟ್ಟಲ್ಪಡ್ತದೋ, ನಿಮ್ಮ ಜೀವಿತ, ನಿಮ್ಮ ಆಶೀರ್ವಾದ ಕೂಡ ಕಟ್ಟಲ್ಪಡ್ತದೆ. ದೇವರ ರಾಜ್ಯ ಕೂಡ, ಸುವಾರ್ತೆ ಕೂಡ, ಅನೇಕ ಆತ್ಮ ರಕ್ಷಣೆ ಕೂಡ ತಡೆಯಲ್ಪಡ್ತದೆ. ಅದಕ್ಕೆ ನಾವು ಅಡ್ಡಿಯಾಗಿರಬಾರ್ದು, ಆ ತಡೆಗೆ ನಾವು ಕಾರಣವಾಗಿರಬಾರ್ದು. ಆದ್ದರಿಂದ ಈ 3 ಕಾರ್ಯಕ್ಕಾಗಿ ಈ ತಿಂಗಳು ಏಸು ಪಡೆದರು. ಈ 3 ಕಾರ್ಯಕ್ಕಾಗಿ ದೇವರ ಮಕ್ಕಳು ನನಗೆ ಒಪ್ಪಿಸಿಕೊಡುವಾಗ ನಾನು ಅವ್ರನ್ನ ಸಂಪೂರ್ಣವಾಗಿ ಆಶ್ರಯಿಸ್ತೇನೆ, ನಾನು ಅವ್ರನ್ನ ಪರಿಪೂರ್ಣವಾಗಿ ಆಶ್ರಯಿಸ್ತೇನೆ, ನಾನು ಅವ್ರನ್ನ ತೃಪ್ತಿಕರವಾಗಿ ಆಶ್ರಯಿಸ್ತೇನೆ. ಆಮೇಲೆ ಈ ತಿಂಗಳು ಈ ಕಾರ್ಯಕ್ಕೆ ಒಪ್ಪಿಸ್ಕೊಟ್ಟು ನೋಡಿ, ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ದರಿದ್ರ, ಸಾಲ, ಎಲ್ಲ ಕಷ್ಟಗಳು ನಿಮ್ಮನ್ನು ಬಿಟ್ಟು ಹೋಗುತ್ತದೆ. ದೇವರ ಆಶೀರ್ವಾದ, ದೇವರ ಅದ್ಭುತ, ದೇವರ ಬಿಡುಗಡೆ ನಿಮ್ಮ ಜೀವನದಲ್ಲಿ ಕರ್ತನು ಅಧಿಕವಾಗಿ ಉಂಟು ಮಾಡಿದ್ದಾನೆ. ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣವಾ? ನಮ್ಮ ಪ್ರೀತಿಯ ಪರಲೋಕ ತಂದೆಯೇ, ನಮ್ಮ ಕರ್ತನಾದ ಯೇಸುವೆ, ಈ ಒಳ್ಳೆಯ ಸಮಯಗ ಸ್ತೋತ್ರಪ್ಪ. ಇದು ಈ ಪ್ರಾರ್ಥನೆ ಸಮಯದಲ್ಲಿ ನಿಮ್ಮ ವಾಕ್ಯವನ್ನು ಕೇಳಿ ಯಾರೆಲ್ಲ ಈ ವಾಕ್ಯಕ್ಕೆ ಒಪ್ಪಿಸ್ಕೊಡ್ತಿದ್ರು, ಈ ತಿಂಗಳು ವಾಗ್ದಾನ ಕೊಟ್ಟಿಲ್ಲಪ್ಪ, ಮೊದಲಾಗಿ ದೇವರ ರಾಜ್ಯವನ್ನು, ನೀತಿನ ಹುಡುಕಿರಿ, ಆಗ ನಿಮಗೆ ಎಲ್ಲವೂ ಸೇರಿಕೊಳ್ಬೇಕು. ವಾಕ್ಯ ಪ್ರಕಾರ ಸ್ವಾಮಿ, ಇದೋ ಕರ್ತನೆ, ಈ ವಾಕ್ಯ ಯಾರೆಲ್ಲ ಒಪ್ಪಿಸ್ಕೊಡ್ತಾ ಇದ್ರು ಅಪ್ಪ, ನಿಮ್ಮ ದಿನವನ್ನು, ಆ ಸಬ್ಬತ್ ದಿನವನ್ನು ಅದು ದೇವರೇ ಮೊದಲಾಗಿ ಆಚರಿಸೋದಕ್ಕೆ, ಆರಾಧಿಸೋದಕ್ಕೆ ಒಪ್ಪಿಸ್ಕೊಡ್ತಾರೋ, ಮುಂಜಾನೆ ನಿಮ್ಮನ್ನು ಹುಡುಕಲು ಒಪ್ಪಿಸ್ಕೊಡ್ತಿದ್ರು, ಬರುವ ಆದದಲ್ಲಿ ಪ್ರಥಮ ಫಲವನ್ನು ಕೊಟ್ಟು ನಿಮ್ಮನ್ನು ಸನ್ಮಾನಿಸಿದ್ರು. ಅಷ್ಟು ಜನರಿಗೆ ಅವ್ರಿಗೆ ಬೇಕಾದ ಅಗತ್ಯಗಳು ಸಂಧಿಸಬರಲಿ. ಅವರು ಮಾಡುವ ಕೆಲಸವನ್ನು ಆಶ್ರಯಿಸು, ಅವರ ಬಿಸ್ನೆಸ್ನ ಆಶ್ರಯಿಸಪ್ಪ, ಅವರ ಕುಟುಂಬನ ಆಶ್ರಯಿಸಪ್ಪ, ಅವರ ಮಕ್ಕಳನ್ನು ಆಶ್ರಯಿಸಪ್ಪ, ಅವರ ಕಾರ್ಯಗಳನ್ನು ಆಶ್ರಯಿಸಪ್ಪ. ಕರ್ತನೇ, ನಿಮಗಾಗಿ ಜೀವಿಸುವಂಥ ಮಕ್ಕಳಿಗೆ ಒಳ್ಳೆಯ ಸೌಖ್ಯ, ಆರೋಗ್ಯ, ಬಲವನ್ನು, ಕ್ಷೇಮವನ್ನು ಅನುಗ್ರಹಿಸಪ್ಪ. ಈ ತಿಂಗಳು ಪೂರ್ತಿ ಅವರನ್ನ ಪರಿಪೂರ್ಣವಾಗಿ, ತೃಪ್ತಿಯಾಗಿ ಅಪ್ಪ, ಸಂಪೂರ್ಣವಾಗಿ ಆಶೀರ್ವದಿಸ
ನಡೆಸಿ ರಾಜ. ಆ ರೀತಿ ಮಾಡಿಬಿಟ್ಟಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಘನ ಸ್ತುತಿ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿಸ್ತೀನಿ ನಮ್ಮ ಜೀವ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು. ಪ್ರೀತಿಯ ಮಕ್ಕಳೇ, ದೇವರ ವಾಕ್ಯ ಕೇಳಿದ್ದೀರಾ, ದೇವರು ವಾಗ್ದಾನ ಕೊಟ್ಟಿದ್ದಾರೆ. ಖಂಡಿತ ಈ ತಿಂಗಳು ದೇವರ ರಾಜ್ಯವನ್ನು ನೀತಿನ ಹುಡುಕೋದಕ್ಕೆ ಮೊದಲಾಗಿ ಒಪ್ಪಿಸ್ಕೊಡಿ. ಇವುಗಳ ಕೂಡ ಅವು ಎಲ್ಲವೂ ನಿಮಗೆ ದೊರಕುವುದು. ಗಾಡ್ ಬ್ಲೆಸ್ ಯು. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.